ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮಗೆ ಥಂಬ್ನೇಲ್ ಹಾಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಇನ್ ಕೇಸ್ ನಿಮ್ಮ ಒಂದು ವಾಟ್ಸ್ಆಪ್ ಏನಾದ್ರು ಈ ರೀತಿಯಾಗಿ ಬ್ಯಾನ್ ಆಗಿದೆ ಅಂತ ಹೇಳಿದ್ರೆ ಇದನ್ನ ಹೇಗೆ ಲೀಗಲ್ ಆಗಿ ಅನ್ಬ್ಯಾನ್ ಮಾಡಿಸೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಆದ್ರೆ ಆಲ್ರೆಡಿ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ. ಆದ್ರೂ ಸಹ ತುಂಬಾ ಜನ ಆದ್ರೆ ರಿಕ್ವೆಸ್ಟ್ ಮಾಡ್ತಿದ್ರೆ ನಮ್ಮ ಒಂದು ವಾಟ್ಸ್ಆಪ್ ಆದ್ರೆ ಏನು ಇಲ್ಲಿಗಲ್ ಆಕ್ಟಿವಿಟಿನೇ ನಾವು ಮಾಡ್ಲಿಲ್ಲ, ಆದ್ರೂ ಸಹ ನಮ್ಮ ಒಂದು ವಾಟ್ಸ್ಆಪ್ ಆದ್ರೆ ಬ್ಯಾನ್ ಆಗಿದೆ ಅಂತ ಹೇಳಿ ತುಂಬಾ ಜನ ಆದ್ರೆ ಕೇಳ್ತಿದ್ರಿ. ಸೊ ಈ ಒಂದು ಟಾಪಿಕ್ ನ ಮೇಲೆ ವಿಡಿಯೋ ಮಾಡಿ ಅಂತ ಹೇಳಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿಂದ ಸೊ ಆದ್ರೆ ಈ ಒಂದು ಟಾಪಿಕ್ ನ ಮೇಲೆ ಮತ್ತೆ ಆದ್ರೆ ವಿಡಿಯೋ ಮಾಡ್ತಿರುವಂತದ್ದು. ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಸ್ಟೆಪ್ಸ್ ಅನ್ನ ನೀವು ಫಾಲೋ ಆಗೋದ್ರಿಂದ ಇನ್ ಕೇಸ್ ನೀವೇನು ಮಿಸ್ಟೇಕ್ಸ್ ಮಾಡಿಲ್ಲ, ಅವರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಗೈಡ್ಲೈನ್ಸ್ ಅನ್ನ ನೀವು ಮೀರಿಲ್ಲ, ಆದ್ರೂ ಸಹ ನಿಮ್ಮ ಒಂದು ವಾಟ್ಸ್ಆಪ್ ಆದ್ರೆ ಬ್ಯಾನ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಸ್ಟೆಪ್ಸ್ ಅನ್ನ ನೀವು ಡೆಫಿನೆಟ್ಲಿ ಫಾಲೋ ಆಗ್ಲೇಬೇಕು. ಸೊ ಈ ಒಂದು ಸ್ಟೆಪ್ಸ್ ಅನ್ನ ನೀವು ಫಾಲೋ ಆಗೋದ್ರಿಂದ ನಿಮ್ಮ ಒಂದು ವಾಟ್ಸ್ಆಪ್ ಆದ್ರೆ 100% ಅನ್ಬ್ಯಾನ್ ಆಗುತ್ತೆ. ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಯೂಸ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೈಸ್, ನಿಮ್ಮ ಒಂದು ವಾಟ್ಸ್ಆಪ್ ಏನಾದ್ರು ಬ್ಯಾನ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಹೇಗೆ ಅನ್ಬ್ಯಾನ್ ಮಾಡಿಸಬೇಕು ಅಂತ ಹೇಳಿದ್ರೆ ಸೊ ಅದಕ್ಕಾಗಿ ವಾಟ್ಸ್ಆಪ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಗಾದ್ರೆ ನಾವು ಹೋಗ್ಬೇಕಾಗುತ್ತೆ. ಸೊ ವೆಬ್ಸೈಟ್ ಗಾಗಿ ಎಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ಏನ್ ವಿಡಿಯೋ ನೋಡ್ತಿದ್ರೆ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಒಂದು ಜಾಗದಲ್ಲಿ ವೆಬ್ಸೈಟ್ ಲಿಂಕ್ ಅಂತ ಹೇಳಿ ಕೊಟ್ಟಿರ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡಿ, ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಫಸ್ಟ್ ಅಲ್ಲೇ ಬರುವಂತಹ ವೆಬ್ಸೈಟ್ ಅನ್ನ ಓಪನ್ ಮಾಡಿ. ನಂತರ ಫಸ್ಟ್ ಅಲ್ಲೇ ಒಂದು ಪೋಸ್ಟಿಂಗ್ ಕಾಣುತ್ತೆ. ಇನ್ ಕೇಸ್ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಒಂದು ಜಾಗದಲ್ಲಿ ಸರ್ಚ್ ಮಾಡಿ ಡೆಫಿನೆಟ್ಲಿ ಒಂದು ಪೋಸ್ಟಿಂಗ್ ಕಾಣುತ್ತೆ. ನಂತರ ಓಪನ್ ಮಾಡ್ಕೊಳ್ಳಿ. ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ವೆಬ್ಸೈಟ್ ಆದ್ರೆ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮ್ಮ ಒಂದು ಬಿಸ್ನೆಸ್ ವಾಟ್ಸ್ಆಪ್ ಏನಾದ್ರು ಬ್ಯಾನ್ ಆಗಿದ್ರೆ ನೀವು ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ವಾಟ್ಸ್ಆಪ್ ಬಿಸ್ನೆಸ್ ಸಪೋರ್ಟ್ ಅನ್ನ. ಇಲ್ಲ ನಾನು ನಾರ್ಮಲ್ ವಾಟ್ಸ್ಆಪ್ ನಂದು ಬ್ಯಾನ್ ಆಗಿರೋದು ಅಂತ ಹೇಳ್ತೀರಾ ಅಂದ್ರೆ ಇಲ್ಲಿ ವಾಟ್ಸ್ಆಪ್ ಮೆಸೆಂಜರ್ ಸಪೋರ್ಟ್ ಅಂತ ಇದೆಯಲ್ವಾ, ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ ನೋಡಿ, ನೀವು ಆದ್ರೆ ಗಮನಿಸಬಹುದು. ಸೊ ಅದನ್ನ ಕ್ಲಿಕ್ ಮಾಡಿ. ಒಂದು ಜಾಗದಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನಾದ್ರೆ ಎಂಟರ್ ಮಾಡಬೇಕಾಗುತ್ತೆ. ಅಂದ್ರೆ ಬ್ಯಾನ್ ಆಯ್ತಲ್ವಾ, ಈಗ ಆ ಒಂದು ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ನಂತರ ವಾಟ್ಸ್ಆಪ್ ಗೆ ಕೊಟ್ಟಿರುವಂತಹ ಇಮೇಲ್ ಐಡಿನೇ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ಕರೆಂಟ್ಲಿ ಯಾವ ಒಂದು ಇಮೇಲ್ ಆಕ್ಟಿವ್ ಅಲ್ಲಿ ಇದೆಯೋ ಸೊ ಆ ಒಂದು ಇಮೇಲ್ ಅನ್ನ ಸಹ ನೀವು ಅದರಲ್ಲಿ ಕೊಡಬಹುದು. ಆ ಒಂದು ಇಮೇಲ್ ಅನ್ನ ಎಂಟರ್ ಮಾಡಿ ನಂತರ ಅದೇ ಇಮೇಲ್ ಅನ್ನ ಕನ್ಫರ್ಮೇಶನ್ ಗೆ ಮತ್ತೆ ಎಂಟರ್ ಮಾಡಿ. ಈ ಒಂದು ಜಾಗದಲ್ಲಿ ನೀವು ವಾಟ್ಸ್ಆಪ್ ಅನ್ನ ಆಂಡ್ರಾಯ್ಡ್ ಅಲ್ಲಿ ಯೂಸ್ ಮಾಡ್ತಿದ್ದಾಗ ಬ್ಯಾನ್ ಆಯ್ತಾ ಅಥವಾ ಐಫೋನ್ ಅಲ್ಲಿ ಯೂಸ್ ಮಾಡ್ತಿದ್ದಾಗ ಬ್ಯಾನ್ ಆಯ್ತಾ ಅಂತ ಹೇಳಿ ಕೇಳುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಂಡ್ರಾಯ್ಡ್ ಆದ್ರೆ ಹಾಗೆ ಬಿಡಿ, ಅಥವಾ ಐಫೋನ್ ಆಗಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ನನ್ನ ಒಂದು ಮೊಬೈಲ್ ಆಂಡ್ರಾಯ್ಡ್ ಆಗಿದೆ, ಅದಕ್ಕಾಗಿ ಹಾಗೆ ಬಿಡ್ತೀನಿ. ಈ ಒಂದು ಜಾಗದಲ್ಲಿ ಪ್ಲೀಸ್ ಎಂಟರ್ ಯುವರ್ ಮೆಸೇಜ್ ಬಿಲೋ ಅಂತ ಇದೆಯಲ್ವಾ, ಸೊ ಈ ಒಂದು ಮೆಸೇಜ್ ಆದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದೇ ರೀತಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಹ ಪಿನ್ ಮಾಡಿರ್ತೀನಿ. ಸೊ ನೀವು ಆದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಜಾಗದಲ್ಲಿ ಹಲೋ ವಾಟ್ಸ್ಆಪ್ ಸಪೋರ್ಟ್ ಟೀಮ್, ಮೈ ಲೀಗಲ್ ನೇಮ್ ಇಸ್ ಕಾರ್ತಿಕ್ ಅಂತ ಹೇಳಿ ನನ್ನ ಹೆಸರು ಇರುತ್ತೆ. ಈ ಒಂದು ಜಾಗದಲ್ಲಿ ನಿಮ್ಮ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಾನು ನಿಮ್ಗೆ ಶೋ ಮಾಡ್ಲಿಕ್ಕೆ ಅಂತ ಹೇಳಿ 4 ಡಿಜಿಟ್ಸ್ ಅನ್ನ ಕೊಟ್ಟಿದ್ದೀನಿ. ನೀವು ಎಂಟರ್ ಮಾಡುವಾಗ ನಿಮ್ಮ ಒಂದು ಫುಲ್ ನಂಬರ್ ಅನ್ನ ಎಂಟರ್ ಮಾಡಿ, ಅಂದ್ರೆ ಬ್ಯಾನ್ ಆಗಿರುತ್ತೆ ಅಲ್ವಾ ವಾಟ್ಸ್ಆಪ್ ನಂಬರ್. ಸೊ ಅದನ್ನ ಫುಲ್ ಎಂಟರ್ ಮಾಡಿ ನಂತರ ನೆಕ್ಸ್ಟ್ ಸ್ಟೆಪ್ ಅನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಗೆ ಆದ್ರೆ ರಿಪ್ಲೈ ಮಾಡ್ತಾರೆ. ಸೊ ಫಸ್ಟ್ ಆದ್ರೆ ನಮಗೆ 48 ಅವರ್ಸ್ ಒಳಗಡೆ ರಿಪ್ಲೈ ಆದ್ರೆ ಬರ್ತಿತ್ತು, ಬಟ್ ಹೀಗೆಲ್ಲ ಸಹ 7 ವರ್ಕಿಂಗ್ ಡೇಸ್ ಒಳಗಡೆ ರಿಪ್ಲೈ ಮಾಡ್ತೀವಿ ಅಂತ ಆದ್ರೆ ಹೇಳ್ತಿರ್ತಾರೆ. ಸೊ ನಿಮ್ಗೆ ಆದ್ರೆ ರೆಸ್ಪಾಂಡ್ ಆದ್ರೆ ಮಾಡ್ತಾರೆ ಡೆಫಿನೆಟ್ಲಿ ಯಾವ ರೀಸನ್ ಇಂದ ನಿಮ್ಮ ಒಂದು ವಾಟ್ಸ್ಆಪ್ ಬ್ಯಾನ್ ಆಯ್ತು ಅಂತ ಹೇಳಿ. ಸೊ ಅನ್ಬ್ಯಾನ್ ಆಗುತ್ತಾ ಇಲ್ವಾ ಅಂತ ಹೇಳಿ ಸಹ ನಿಮ್ಗೆ ಆದ್ರೆ ಡೀಟೇಲ್ಡ್ ಆಗಿ ಮೇಲ್ ಅಲ್ಲಿ ಹೇಳ್ತಾರೆ. ಸೊ ಇದಾದ್ರೆ ಲೀಗಲ್ ಪ್ರೊಸೀಜರ್ ಆದ್ರೆ ಆಗಿರುವಂತದ್ದು ನಿಮ್ಮ ಒಂದು ವಾಟ್ಸ್ಆಪ್ ಅನ್ನ ಅನ್ಬ್ಯಾನ್ ಮಾಡಿಸ್ಲಿಕ್ಕೆ. ಸೊ ತುಂಬಾ ಜನ ಏನ್ ಮಾಡ್ತಿದ್ರ ಅಂತ ಹೇಳಿದ್ರೆ ನನಗೂ ಸಹ ಕಾಮೆಂಟ್ ಮಾಡ್ತಿದ್ರ, ಈ ತರ ದುಡ್ಡನ್ನ ಪೇ ಮಾಡ್ತೀವಿ ಅನ್ಬ್ಯಾನ್ ಮಾಡಿಸ್ಕೊಡಿ ಅಂತ ಹೇಳಿ. ಸೊ ದುಡ್ಡನ್ನ ಯಾರಿಗೂ ಸಹ ಪೇ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನೀವೇ ಅನ್ಬ್ಯಾನ್ ಮಾಡಿಸ್ಕೊಳ್ಬಹುದು. ಸೊ ಈ ಒಂದು ಪ್ರೊಸೀಜರ್ ಅನ್ನ ಫಾಲೋ ಆಗೋದ್ರಿಂದ ಆದ್ರೆ ಮೇಜರ್ ಪ್ರೊಸೀಜರ್ ಆದ್ರೆ ಆಗಿರುವಂತದ್ದು ಡೆಫಿನೆಟ್ಲಿ ಇದನ್ನ ಫಾಲೋ ಆಗಿ ಖಂಡಿತ ನಿಮ್ಮ ಒಂದು ವಾಟ್ಸ್ಆಪ್ ಆದ್ರೆ ಅನ್ಬ್ಯಾನ್ ಆಗುತ್ತೆ. ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ವಾಟ್ಸ್ಆಪ್ ಬ್ಯಾನ್ ಆಗಿದ್ರೆ ಅದನ್ನ ಹೇಗೆ ಅನ್ಬ್ಯಾನ್ ಮಾಡಿಸೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ತಿಳಿತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.